ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮಾವ ಮತ್ತು ಸೊಸೆ ಇಬ್ಬರು ಕೂಡ ತೀರ್ಥಯಾತ್ರೆಗೆ ಬರ್ತಾರೆ. ಮನೆಯವ್ರು ಯಾರಿಗೂ ಕೂಡ ವಿಶ್ವನ ಹೇಳುವುದಿಲ್ಲ. ಸುಮ್ಮನೆ ತುಂಬ ಬಾರಿ ಹೇಳಿದರೂ ಕೂಡ ಈ ಕಡೆ ಮಾವ ಸುಮ್ಮನೆ ಆ ಮಾತನ್ನ ಗಣನೆಗೆ ತಗೊಳ್ಳೋದಿಲ್ಲ. ಆದರೆ ಬರಬೇಕಾದ್ರೆ ಮಗ ಮತ್ತು ಸೊಸೆ ಹೆಂಡತಿ ಎಲ್ಲರನ್ನ ಉದ್ದೇಶಿಸಿ ಒಂದು ಪತ್ರನ ಕೂಡ ಬರೆದಿರ್ತಾರೆ. ನನ್ನ ಮನೇನ ಕಾಪಾಡ್ಕೋಬೇಕು, ನನ್ನ ತೊಂದರೆ ಸೊಸೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಿಮ್ಮನ್ನೆಲ್ಲ ಕರೆದ್ವಿ ಆದರೆ ನೀವು ಬರಲಿಲ್ಲ, ಹಾಗಂತ ತಡ ಮಾಡೋಕ್ಕಾಗೋದಿಲ್ಲ. ಬಾಬಾ ಹೇಳಿದ್ದಾರೆ ಈ ಪೂಜೆನ ಆದಷ್ಟು ಬೇಗ ಮಾಡಿಸ್ಬೇಕು, ಇಲ್ಲಾಂದರೆ ತೊಂದರೆ ಆಗತ್ತೆ ಅಂತ. ಹಾಗಾಗಿ ನಾನು ಈಗಲೇ ನನ್ನ ಸೊಸೆ ಕರ್ಕೊಂಡು ಹೊರಡ್ತಿದ್ದೀನಿ, ಯಾರು ಕೂಡ ಗಾಬರಿ ಬೀಳ್ಬಿಡಿ ಅಂತ ಹೇಳ್ತಾರೆ. ಆದರೆ ಆ ಒಂದು ಲೆಟರ್ ಸಿಗದೆ ಒಂದು ಅತಾಚೂರ್ ಆಗೋಗುತ್ತೆ. ಬಿಕಾಸ್ ಯಾರಿಗೂ ಕೂಡ ಲೆಟರ್ ಸಿಗೋದಿಲ್ಲ. ಈ ಕಡೆ ಎಲ್ಲಿ ಹೋದರೂ ಇಬ್ಬರು ಕೂಡ ಅಂತ ಹೇಳಿ ಗಾಬರಿ ಆಗ್ತಾರೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಬರುತ್ತೆ, ನೋಟ್ ರೀಚಬಲ್ ಬರುತ್ತೆ. ಇದರಿಂದಾಗಿ ಮನೆಯವರೆಲ್ಲರೂ ಆತಂಕ ಪಡ್ಕೊಂಡ್ರೆ ಪದ್ಮವ್ರಂತೂ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ, ಎಲ್ಲಿ ಹೋದರು ಇವರಿಬ್ಬರು ಅಂತ. ಆದರೆ ಇಲ್ಲಿ ಸಾಧನ ಮತ್ತು ಜಾನು ಇಬ್ಬರು ಕೂಡ ತೀರ್ಥ ಹಾಗೆ ಪದ್ಮವ್ರ ಇಬ್ಬರನ್ನ ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸುಮ್ಮನೆ ಹತ್ಕೊಂಡು ಮಾವನ ಕೇಳಿ ಹತ್ತು ಕರೆದು ಮಾಡಿ ಅವ್ರ ಮನನ ಓಲೈಸಿ ಕರ್ಕೊಂಡು ಹೋಗಿದ್ದಾಳೆ, ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿರ್ತಾಳೆ. ತನ್ನ ಸ್ವಾರ್ಥಕ್ಕೋಸ್ಕರ ಮಾವನಿಗೆ ತೊಂದರೆ ಮಾಡ್ತಿದ್ದಾಳೆ. ಪುಣ್ಯಕ್ಷೇತ್ರದಲ್ಲಿ ತುಂಬ ಜನಗಳಿರ್ತಾರೆ, ಅಲ್ಲಿ ಮಾವನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ತೊಂದರೆ ಆಗ್ಬೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಎಲ್ಲದಕ್ಕೂ ಕೂಡ ಸುಮ್ಮನೆ ಕಾರಣ ಅಂತ ಹೇಳ್ತಾರೆ. ಈ ಕಡೆ ನಿನಗೆ ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ರು ಕೂಡ ಮತ್ತೆ ಸುಳ್ಳು ಹೇಳಿ ಈ ರೀತಿ ಹೋಗಿದ್ದಾಳಲ್ಲ ತೀರ್ಥ, ನಿನಗೇನು ಬೇಜಾರು ಆಗ್ತಿಲ್ವಾ ಅಂತಂದರೆ ಅದಕ್ಕೆ ನನಗೆ ಫಸ್ಟು ಅವರಿಬ್ಬರು ಸಿಗಬೇಕು, ಅದು ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾನೆ ತೀರ್ಥ. ಈ ಕಡೆ ಜಾನುಕೋ ಮತ್ತು ಸಾಧನ ಸೇರಿಕೊಂಡು ಅತ್ತೆಗೆ ನಿಮಗೆ ಕೋಪ ಇದೆ, ನೋವಿದೆ, ಆದರೂ ಕೂಡ ನೀವು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಬಿಕಾಸ್ ನಿಮಗೆ ಅವಳು ಪ್ರೀತಿ ಸೊಸೆ ಅಂತಿದ್ರೆ ಇಲ್ಲ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಅವಳು ನನ್ನ ಹತ್ರ ಸುಳ್ಳು ಹೇಳಿರ್ಬೋದು, ಆದರೆ ಸುಳ್ಳು ಹೇಳಿದ್ರು ಎಂದೇ ಒಂದು ಒಳ್ಳೆ ಕಾರಣ ಇತ್ತು, ನಮಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವಳು ಸುಳ್ಳು ಹೇಳಿದ್ರು. ತನ್ನ ಮನಸ್ಸಿಗೆ ಎಷ್ಟು ನೋವಾದರೂ ಕೂಡ ಅದನ್ನು ಸಹಿಸ್ಕೊಂಡು ಸುಳ್ಳು ಹೇಳಿದ್ಲು ಅಂತ ಹೇಳ್ತಿದ್ದಾರೆ. ಆದರೆ ಅವರು ಆದಷ್ಟು ಬೇಗ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂತಾರೆ. ಫೈನಲಿ ಅವ್ರಿಗೆ ಲೆಟರ್ ಸಿಗುತ್ತೆ. ಲೆಟರಲ್ಲಿ ಕ್ಲಿಯರ್ ಆಗಿ ಬರೆದಿರುತ್ತೆ, ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗ್ತಾ ಇದ್ದೀನಿ, ನಾನೇ ನನ್ನ ಸೊಸೆ ಕರ್ಕೊಂಡು ಹೋಗ್ತಿದ್ದೀನಿ, ಯಾರು ಗಾಬರಿ ಬೀಳ್ಬೇಡಿ ಅಂತ. ಇದರಿಂದಾಗಿ ಮೊದಲು ತೀರ್ಥ ಅವರಿಬ್ಬರ ಹತ್ರ ಹೋಗಿ ಅವ್ರನ್ನ ಕಾಪಾಡಬೇಕು, ಅವ್ರ ಜೊತೆ ಹೋಗಿ ಕರ್ಕೊಂಡು ಬರಬೇಕು ಅಂತ ಹೊರಡ್ತಿದ್ರೆ ಈ ಕಡೆ ಸುಮ್ಮನೆ ಮತ್ತು ಮಾವಂಗೆ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಮಗುಗೆ ಮುಕ್ತಿ ಪೂಜೆನೂ ಕೂಡ ಮಾಡಿಸ್ತಾರೆ, ತನ್ನ ಮಗು ಮತ್ತೆ ಹುಟ್ಟು ಬರಬೇಕು ಅಂತ ಕೂಡ ಸುಮ್ಮನೆ ಕೇಳ್ಕೊತಾಳೆ. ದೇವ್ರ ದರ್ಶನ ಮಾಡ್ತಾರೆ, ಜೊತೆಗೆ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಾರೆ, ಅವರ ವಸ್ತುಗಳನ್ನ ಕೂಡ ಕಳ್ಕೋತಾರೆ. ಜೊತೆಗೆ ಅಲ್ಲಿ ಒಬ್ಬರು ಕೂಡ ಸಿಗ್ತಾರೆ, ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮಕ್ಕಳಿಂದ ಬೇಸತ್ತು ಅಲ್ಲಿಗೆ ಬಂದಿರ್ತಾರೆ. ಅವರು ಸುಮ್ಮನೆ ಮಾವನ ತಲೆನ ಕೂಡ ಕೆಡ್ಸೋಕೆ ಟ್ರೈ ಮಾಡ್ತಾರೆ. ಈ ಕಡೆ ಸುಮ್ಮನೆ ತುಂಬ ಕೋಪ ಮಾಡಿಕೊಂಡು ತನ್ನಮ್ಮ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಇಬ್ಬರು ಹೋಗೋ ಸಂದರ್ಭದಲ್ಲಿ ಮಾವ ಮತ್ತು ಸೊಸೆ ಇಬ್ಬರು ಕೂಡ ದೂರ ಆಗಿಬಿಡ್ತಾರೆ, ಬೇರೆ ಬೇರೆ ಆಗಿಬಿಡ್ತಾರೆ. ಮಾವನ ಕಳ್ಕೊಂಡು ಸುಮ್ಮನೆ ಚಿಕ್ಕ ಮಗು ಥರ ಕಣ್ಣೀರು ಹಾಕ್ತಾ ಎಲ್ಲ ಕಡೆ ಮಾವನ ಹುಡುಕ್ತಾ ಇದ್ರೆ, ಆ ಕಡೆ ಮಾವ ಕೂಡ ಚಿಕ್ಕ ಮಗು ಥರ ಕಣ್ಣೀರು ಹಾಕ್ತಾ ನೆನಪಿನ ಶಕ್ತಿ ಇಲ್ಲದೆ ತನ್ನ ಸೊಸೆಗೋಸ್ಕರ ಹುಡುಕ್ತಾರೆ. ಎದುರ ನಡುವಲ್ಲಿ ಸಿಕ್ತಂಥ ವ್ಯಕ್ತಿ ಮತ್ತೆ ಬಂದು ಕೇಶವ ಪ್ರಸಾದ್ ಅವನ್ನ ಭೇಟಿ ಮಾಡ್ತಾರೆ. ನೀನು ಸೊಸೆ ಎಷ್ಟೆಲ್ಲ ಮಾತಾಡಿದ್ಲು, ಆದರೆ ಫೈನಲಿ ನಿನಗೆ ಕೈ ಕೊಟ್ಟು ಹೋಗ್ಬಿಟ್ಲಲ್ಲ. ಎಲ್ಲರೂ ಕೂಡ ಇದೇ ರೀತಿ ಪೂಜೆಗೆ ಅಂತ ಕರ್ಕೊಂಡು ಬಂದು ಬಿಟ್ಟು ಹೋಗ್ಬಿಡ್ತಾರೆ. ನಿನ್ನ ಸೊಸೆ ಕೂಡ ಹಾಗೆ ಮಾಡಿದ್ಲು ಅಂದಾಗ, ಇಲ್ಲ ನನ್ನ ಸೊಸೆ ಆ ರೀತಿ ಅವಳಲ್ಲ, ನನ್ನ ಸೊಸೆ ಮಗಳ ಥರ ನನ್ನ ಮಾವಂಗಿಂತ ಅಪ್ಪನ ಥರ ನೋಡ್ಕೋತಾರೆ, ನನಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಬಿಡುವುದಿಲ್ಲ, ನನಗೆ ನೆನಪಿನ ಶಕ್ತಿ ಇಲ್ಲ ಅಂತ ನನ್ನ ಜೊತೆಲೇ ಇದ್ದು ನೋಡ್ಕೊಂತು. ಪಾಪ ಇವಾಗ ನಾನು ಅವಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸೊಸೆ ನನಗೋಸ್ಕರ ಎಷ್ಟು ಪಡ್ತಾ ಇರುತ್ತೋ ಅಂತ. ಖಂಡಿತವಾಗೂ ನಿಜ. ಈ ಕಡೆ ಸುಮ್ಮನೆ ಕೂಡ ತನ್ನ ಮಾವನಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾಳೆ. ಮಾವ ಮಾವ ಅಂತ ಹುಡುಕ್ತಿದ್ದಾಳೆ. ಆ ಕಡೆ ಮಾವ ತನ್ನ ಮಗಳಿಗೋಸ್ಕರ ಹುಡುಕ್ತಿದ್ದಾರೆ. ಇದ್ರ ನಡುವೆ ತೀರ್ಥ ಎಂಟ್ರಿ ಆಗುತ್ತೆ. ತೀರ್ಥ ಎಲ್ಲ ಕಡೆ ಹುಡ್ಕೊಂಡು ಈ ಕಡೆ ನೀವು ಸಿಕ್ಕಿದ್ರೆ ಸಾಕು, ನಾನು ಏನೂ ಕೂಡ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ನಂಗೆ ಗೊತ್ತಿದೆ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದಕ್ಕೆ ಬಲವಾದ ರೀಸನ್ ಇರುತ್ತೆ, ನೀವಂತೂ ಕರ್ಕೊಂಡು ಹೋಗಿರೋದಿಲ್ಲ ಅಂತ. ನೀವಿಬ್ಬರು ಸಿಕ್ಕಿದ್ರೆ ನಿಮ್ಮ ಜೊತೆ ನಾನು ಕೂಡ ಪೂಜೆ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ. ಮೊದಲು ನಾನು ಬರಬೇಕಿತ್ತು, ನಾನು ಕೂಡ ನಿಮ್ಮ ಜೊತೆ ಬರದೆ ತಪ್ಪು ಮಾಡಿದೆ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನೆ ನಾವು ಹೇಗಾದರೂ ಮಾಡಿ ತೀರ್ಥ ಸಾಹೇಬ್ರಿಗೆ ವಿಶ್ವ ತಿಳಿಸ್ಬೇಕು, ಮಾವಂಗೆ ಈ ರೀತಿ ಆಗಿದೆ, ನಾನು ತಪ್ಪು ಮಾಡಿಬಿಟ್ಟೆ, ಬರಬಾರ್ದಿತ್ತು ಹಾಗೆ ಹೇಗೆ ಅಂತ ಅನ್ಕೋತಿದ್ದಾಳೆ. ಮಾವನ ಹುಡ್ಕೋ ಸಮಯದಲ್ಲಿ ಈ ಕಡೆ ಸುಮ್ಮನೆ ತೀರ್ಥ ಕಣ್ಣಿಗೆ ಬಿಡದೇ ಬಿಡ್ತಾಳೆ. ನೀರು ಒಳಗಡೆ ಇಳಿದು ಸುಮ್ಮನೆ ತಲುಪ್ತಾರೆ. ನಂತರ ಏನಾಗಲ್ಲ ಅಲ್ಲ ಸುಮ್ಮನೆ ಅವರೇ, ನನ್ನಿಂದ ತಪ್ಪಾಗೋಯ್ತು, ನಿಮ್ಮನ್ನು ಇಲ್ಲ ಯಾವುದೇ ರೀತಿ ಕೋಪ ಇಲ್ಲ ನನಗೆ, ನಿಮ್ಮ ಜೊತೆ ಪೂಜೆ ಮಾಡಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗೋಣ, ಎಲ್ಲರೂ ಕೂಡ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ಮಾವ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ.
ಕಾಣಿಸ್ತಿಲ್ವಾ ಅಂದಾಗ ಹೌದು ಕಾಣೆ ಆಗ್ಬಿಟ್ರು, ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾಗೆ ತೀರ್ಥ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ದೆ ಮನೆಯವ್ರಿಗೆ ವಿಶ್ವ ತಿಳಿಸ್ಬೇಕು ಅಂತ ಸುಮ್ಮನೆ ಹೇಳಿದಕ್ಕೆ ಬೇಡ ಅಂತ ತೀರ್ಥ ಹೇಳ್ತಾರೆ, ಗಾಬರಿ ಆಗ್ತಾರೆ ಅಂತ. ನಂತರ ಈ ಕಡೆ ಸುಮ್ಮನೆ ತೀರ್ಥ ಎಲ್ಲ ಕಡೆ ಅಪ್ಪನ ಹುಡುಕ್ತಿದ್ದಾರೆ, ಆ ಕಡೆ ಸೊಸೆನ ಅವರು ಕೂಡ ಹುಡುಕ್ತಿದ್ದಾರೆ. ನಂತರ ಈ ಕಡೆ ಎಂಥ ಮಗ ಸೊಸೆನ ಪಡ್ಕೊಂಡಿದ್ಯಾ ಅಂತ ಹೇಳಿ ಕೇಶವ್ ಪ್ರಸಾದ್ ಜೊತೆಲಿರತಕ್ಕಂಥವ್ರಿಗೂ ಕೂಡ ತುಂಬ ಖುಷಿ ಆಗ್ತದೆ. ನಂತರ ಒಂದು ಹಾದಿನ ಹುಡುಕ್ತಾರೆ. ಆ ಕಡೆ ಮಾವ ತನ್ನ ಸೊಸೆನ ಎಲ್ಲೇ ಇದ್ದರೂ ಕೂಡ ನಾನು ಇಲ್ಲಿದ್ದೀನಿ ಬಾ ಅಮ್ಮ ಅಂತ ಹೇಳ್ತಿದ್ದಾರೆ. ಜನಗಳಿಗೂ ಕೂಡ ನಾನು ತಪ್ಪಿಸ್ಕೊಂಡಿದ್ದೀನಿ, ನನಗೆ ಮರೆಗೊಳ್ತಾನೆ ಇದೆ, ನನ್ನ ಸೊಸೆ ಕನ್ನಡ ಬಿಟ್ಟರೆ ಏನೂ ಬರಲ್ಲ, ಅವಳು ನನಗೋಸ್ಕರ ಹುಡುಕ್ತಿದ್ದಾಳೆ, ನಿಮ್ಗೇನಾದರೂ ಕಂಡಿದ್ರೆ ದಯವಿಟ್ಟು ತಿಳಿಸಿ. ಅದಕ್ಕೆ ಮುಗ್ದೆ ಪಾಪ ಬರಲ್ಲ ಅಂದಿದ್ಲು, ನಾನೇ ಫೋರ್ಸ್ಫುಲಿ ಕರ್ಕೊಂಡ್ಬಂದು ತಪ್ಪು ಮಾಡಿಬಿಟ್ಟೆ. ಇವತ್ತು ಆ ಮಗು ಎಲ್ಲೆಲ್ಲಿ ಒದ್ದಾಡ್ತಿದ್ಯೋ ನನಗೋಸ್ಕರ ಅಂತ ಹೇಳ್ತಿದ್ರೆ ಈ ಕಡೆ ತೀರ್ಥ ಕೂಡ ಮೈಕನ್ನು ಕೊಟ್ಟು ಸುಮ್ಮನೆ ಮುಖಾಂತರ ಮಾವನ ಕರೆಯೋಕೆ ಹೇಳ್ತಿದ್ದಾರೆ. ಮಾವ ಎಲ್ಲಿದ್ರು ಬನ್ನಿ ಮಾವ, ನಮ್ಮ ಮಾವಂಗೆ ಮರಿಗಳು ಥರ ಇದೆ, ಪಾಪ ಈ ಕಾಣೆ ಆಗ್ಬಿಟ್ಟಿದ್ದಾರೆ ನನ್ನ ಮಾವ, ನನ್ನ ಕೈಕಾಲ ಆಡ್ತಿಲ್ಲ, ನನ್ನ ಮಾವ ನನ್ನ ಅಪ್ಪನ ಥರ, ಮಾವ ನೀವಿಲ್ಲದೆ ನನಗೇನೂ ಕೂಡ ಮಾಡೋಕ್ಕೆ ತೋಚ್ತಿಲ್ಲ, ದಯವಿಟ್ಟು ಮಾವ ಆದಷ್ಟು ಬೇಗ ಬನ್ನಿ ಮಾವ. ಎಲ್ಲೇ ಥರ ಮಾವ, ನನಗೆ ನೀವು ಕಾಣದೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀವು ನಮ್ಮ ಜೊತೆ ಇರಬೇಕು ಮಾವ, ಪ್ಲೀಸ್ ಬನ್ನಿ ಮಾವ, ನಿಮಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇಬ್ಬರು ಕೂಡ ಒಂದೊಂದು ಕಡೆ ಹುಡುಕ್ತಾ ಇದ್ದರೆ ಅಷ್ಟರಲ್ಲಿ ಈ ಕಡೆ ಯಾರೋ ಬಂದು ಕೇಶವ್ ಪ್ರಸಾದ್ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದು ಕಾಣಿಸ್ತದೆ. ಈ ಕಡೆ ಎಳ್ಕೊಂಡು ಹೋಗ್ತಿರೋದನ್ನು ಸುಮ್ಮನೆ ನೋಡ್ತಿದ್ದಾಳೆ. ಮಾವ ಮಾವ ಅಂತ ಹೇಳ್ತಿದ್ರು, ಅಷ್ಟರಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಫೈನಲಿ ಆಗಿದೆ ಕೇಶವ್ ಪ್ರಸಾದ್ ಅವನ್ನ ಎಳ್ಕೊಂಡು ಹೋಗಿದ್ದು ಯಾರಪ್ಪ ಹಾಗಿದ್ರೆ ಸಾಧನಾಗೆ ವಿಶ್ವ ಗೊತ್ತಾಗಿದೆ. ಸಾಧನ ಇದನ್ನೆಲ್ಲ ಮಾಡ್ತಿದ್ದಾಳೆ, ತನ್ನ ಸೀಡನ್ನು ತೀರಿಸ್ಕೊಳ್ಳೋಕೆ ಮಾವನ್ನೇ ಬಳಸ್ಕೊತಿದ್ದಾಳೆ. ಈ ಕಡೆ ಸುಮ್ಮನ ತಪ್ಪಿತಸ್ಥೆ ಮಾಡಿ ಮನೆಯಿಂದ ಓಡಿಸೋಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾಳೆ. ಈ ಕಡೆ ಸುಮ್ಮನ ಹೋಗಿದ್ದೆ ತೀರ್ಥಾಗೆ ಈ ರೀತಿ ಮಾವನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಿದ್ರೆ ಹೌದಾ ಅಂತ ಹೇಳಿ ಅವನು ಕೂಡ ಹೋಗಿ ಅಪ್ಪನ ಹುಡುಕ್ತಿದ್ದಾನೆ. ಎಲ್ಲ ಕಡೆ ಹುಡುಕ್ತಾ ಇದ್ರು ಕೂಡ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅಪ್ಪನನ್ನು ಕಾಣದೆ ಕಂಗಾಲಾಗಿರೋ ತೀರ್ಥ ಮಾವನ ನೋಡ್ದೆ ಇದ್ದು ಕೂಡ ಆಗಿರೋ ಸುಮ್ಮನೆ. ಹಾಗಿದ್ರೆ ಇಲ್ಲಿ ಕೇಶವ್ ಪ್ರಸಾದ್ ಅವರ ಪಾಡು ಏನಾಗಿದೆ, ಕೇಶವ್ ಪ್ರಸಾದ್ ಅವ್ರನ್ನ ಎಳ್ಕೊಂಡು ಹೋಗಿದ್ದು ಯಾರು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ